ಮಗಳಿಗೆ ಗಂಡನ್ನು ನೋಡ್ಲಿಕ್ಕೆ, ಗಂಡಿಗೆ ಹೆಣ್ಣನ್ನು ನೋಡ್ಲಿಕ್ಕೆ ಬಹಳಷ್ಟು ಕಷ್ಟಪಡುವ ಈ ಸಂದರ್ಭದೊಳಗೆ ಈ ವೇದಿಕೆ ಸಹಕಾರಿಯಾಗಲಿ ಅನ್ಕೊಂಡು ಆರಂಭಿಸಿರುವಂತ ಶ್ರೀ ಪುರುಷಾರ್ಥೇಶ್ವರ ವಧುವರ ಮಾಹಿತಿ ಕೇಂದ್ರ ಇವತ್ತು ಸಾಕಷ್ಟು ಜನರಿಗೆ ಕಲ್ಯಾಣವನ್ನು ಮಾಡಿಸುವ ಕಾರ್ಯವನ್ನು ಮಾಡಿದೆ. ಬಹುಶಃ ಇಂಥ ಪವಿತ್ರ ಕೆಲಸಕ್ಕಿಂತ ಮತ್ತೊಂದು ಬೇರೆ ಪವಿತ್ರ ಕೆಲಸ ಇಲ್ಲ ಅಂತ ಹೇಳಿ ನಾನು ಭಾವಿಸಿಕೊಳ್ಳುತ್ತೇನೆ. ಆದರೆ ಶ್ರೀಮಾನ್ ಜಿರ್ಲಿಯವರು ಅವರನ್ನ ಮತ್ತು ಇವರನ್ನ ಪರಿಚಯಿಸುವ ಕಾರ್ಯವನ್ನು ಮಾಡ್ತಾರೆ. ಪರಿಚಯಿಸುವುದರ ಮುಖಾಂತರ ಪುರುಷಾರ್ಥೇಶ್ವರನ ಕೃಪೆ ಆಗಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಭೇಟಿ ಮಾಡುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮುಂದೊಂದು ನಾನು ನಿಮಗೆ ಹೇಳ್ತೇನೆ, ಪೂರ್ಣ ಪ್ರಮಾಣದ ಮಾಹಿತಿಯನ್ನ ನೀವು ಪಡೆದುಕೊಳ್ಳುವುದು ಕೂಡ ಮರೆಯಬಾರದು. ಅದು ಬಹಳ ಮುಖ್ಯವಾಗಿರುವಂಥದ್ದು. ಕೆಲವು ಸಮಾವೇಶ ಮಾಡಿದ್ರು ಅವರು ಹೇಳಿದ್ರು ಅಂತಲ್ಲ, ಆದ್ರೆ ನಿಮ್ಮ ಜವಾಬ್ದಾರಿನೂ ಕೂಡ ಹೆಚ್ಚಾಗಿರ್ತದೆ ಅನ್ನೋದನ್ನು ಹೇಳ್ತಾ ನಾನು ಪುರುಷಾರ್ಥೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇವತ್ತು ಬಂದು ಉದ್ಘಾಟನೆ ಮಾಡಿ ನಾವು ಮತ್ತೆ ಇನ್ನು ಮುಂದೆ ಹೋಗ್ತಾ ಮೇಲೆ ವಿರೋಧ ಅಂತಲ್ಲ, ಮರಾಠಿಗರನ್ನು ಕನ್ನಡಿಗರು ಇದ್ದಾರೆ. ಸಾಕಷ್ಟು ಅವರಿಗೆ ಕರ್ನಾಟಕ ಬೇಕಾಗಿದೆ. ಕರ್ನಾಟಕದಲ್ಲಿದ್ದಂತ ಮಹಾರಾಷ್ಟ್ರದಲ್ಲಿಲ್ಲ. ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಸರಿಯಾಗಿ ನೀವು ನಿಮ್ಮ ಮಹಾರಾಷ್ಟ್ರದ ಸುಧಾರಣೆ ಮಾಡ್ಕೊಳ್ಳಿ. ಬೆಳಗಾವಿಗೆ ಏನ್ ಬೆನ್ನು ಹಚ್ಚಿದಿರಿ ನೀವು? ಯಾಕೆ ಬೆಳಗಾವಿ ನಮಗೆ ಬೇಕು ನಿಮಗೆ ಬೇಕು ಏನಿದ್ರು ಅದಕ್ಕೇನು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿದೆಯಲ್ಲ, ಕರ್ನಾಟಕ ಅಂತಾನೆ ಆಗಿದೆ. ಮತ್ತು ನೀವು ಮಹಾರಾಷ್ಟ್ರ ನಮ್ದು ನಿಮ್ದು, ಈ ಮಹಾರಾಷ್ಟ್ರ ಬೇಡ ಕರ್ನಾಟಕ ಬೇಡ ಬೇರೆ ರಾಜ್ಯ ಮಾಡ್ತಾನೆ ಅನ್ನೋಂತ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಿಮ್ಮ ಆಸ್ತಿನೂ ಅಲ್ಲ. ಅದಕ್ಕಾಗಿ ನೀವು ಇಲ್ಲಿ ಅಂದರೆ ಬಂದ್ರು ಕರ್ನಾಟಕ ಸರ್ಕಾರಕ್ಕೆ ನಾವು ನೇರವಾಗಿ ಮೇಲೆ ಕ್ರಮವನ್ನು ತಗೊಳ್ಬೇಕು. ಇಲ್ಲಿ ಒಂದು ಬಂದ್ರೆ ಅವನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕುವಂತ ಕೆಲಸ ಮಾಡ್ಬೇಕಂತ ನಾವು ಹೇಳ್ತಾ ಇದ್ವಿ. ಯಾಕೆ ನೀವು ಮಹಾರಾಷ್ಟ್ರದ ಮೊದಲನೇದಾಗಿ ಸುಧಾರಣೆ ಮಾಡ್ಕೊಳ್ಳಲ್ಲ, ಬೆಳಗಾವಿಗೆ ಬೆನ್ನು ಹಚ್ಚಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರಲ್ಲ. ಮೊದಲನೇದೇ ನಿಮ್ದು ಸರಿಯಾಗಿ ತೊಳ್ಕೊಳಕ್ ಕಳ್ಕೊಳ್ಳಿ, ಬೇರೆದಾರನ್ನ ತೊಳೆಯುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಇದ್ದಂತ ನಿಮ್ಮ ಮಹಾರಾಷ್ಟ್ರ ಬಸ್ ಹೊಸ ಮೊದಲು ಕಳಿಸ್ಬಿಡಿ. ಇಲ್ಲಿ ಆ ಡಕೋಟಾ ಬಸ್ ಅನ್ನು ಕಳಿಸ್ಕೊಡ್ತಾ ಇದ್ರಿ, ನೋಡಿದ್ರೆ ಆ ಗಾಡಿಯೊಳಗೆ ಯಾರು ಹತ್ತೋದಿಲ್ಲ. ನಿಮ್ಮ ಜನನ ಹತ್ತಬೇಕಾದ್ರೆ ಕರ್ನಾಟಕ ಬಸ್ ನಲ್ಲಿ ಹತ್ತೋಗ್ತಾರ. ಮೊದಲನೇದಾಗಿ ಮಹಾರಾಷ್ಟ್ರ ಹೊಸ ಬಸ್ ಅನ್ನು ಇಲ್ಲಿ ಹಾಕಿ ತೋರಿಸ್ಕೊಳ್ಳಂತ ನಿಮ್ ಸರ್ಕಾರಕ್ಕೆ ಮನವಿ ಮಾಡ್ಕೊ. ಬಿದ್ದದು ಬೆಳಗಾವಿ ಬೇರೆ ರಾಜ್ಯ ಮಾಡ್ತೇವೆ ಆ ರಾಜ್ಯ ಮಾಡ್ತೇವೆ ಅನ್ನೋದು ಇದನ್ನೆಲ್ಲ ದೂರಿಂದ ಮಾತು ದೂರಕ್ಕೆ ಬಿಡಿ. ನಿಮ್ಮೆಲ್ಲ ಸರಿಯಾಗಿ ನೀವು ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ರಾಜ್ಯಕ್ಕೆ ನಾವು ಕೊಡಕ್ಕೆ ಇದನ್ನಿಲ್ಲ. ಮೊದಲು ನಿಮ್ಮಂತ ಜನರನ್ನ ನಾವು ಇಲ್ಲಿ ಇಟ್ಕೊಳ್ಳೋಕೆ ಗಟ್ಟಿ ಇದೇವಿ.